ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾವು ಒಂದು ವಿಶೇಷವಾದ ಟಾಪಿಕ್ನ ಬಗ್ಗೆ ಮಾತಾಡೋಣ. ಇದು ನಮಗೆ ಅಂದರೆ ಕನ್ಸಲ್ಟೇಷನಲ್ಲಿ ಆಲ್ರೆಡಿ ಕೇಳಿದಂತಹ ಒಂದು ವಿಷಯ ಆಗಿದೆ. ಸೊ ಕ್ವಶನ್ ಆಗಿದೆ. ಸೊ ಇದರ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಎಲ್ರಿಗೂ ಯೂಸ್ ಆಗುತ್ತೆ. ನನಗೆ ತಿಳಿದ ಒಂದು ನಾಲೆಜ್ ಏನಿದೆ, ನಾನು ಹುಡುಕಿದ್ದ ಅಥವಾ ನನಗೆ ನನ್ನ ಗುರುಗಳು ತಿಳಿಸಿದ್ದ ಅಥವಾ ಗ್ರಂಥಗಳಲ್ಲಿ ಇರುವಂಥ ವಿಷಯಗಳನ್ನು ನಾನು ಎಲ್ಲೆಲ್ಲಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ ಅಥವಾ ನನ್ನಲ್ಲಿ ಆಲ್ರೆಡಿ ಇದೆ, ಅದನ್ನೆಲ್ಲ ನಾನು ನಿಮಗೂ ಕೂಡ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂತ ಹೇಳಿದರೆ ನಂಬಿಕೆ ಮುಖ್ಯ, ಮೂಢನಂಬಿಕೆ ಬೇಡ ಅಂತ ಅಷ್ಟೇ. ಬೇರೆ ಏನು ಯಾವ ಉದ್ದೇಶವೂ ಇಲ್ಲ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನು ನಿಮಗೆ ಜ್ಞಾನವನ್ನು, ನನಗೆ ತಿಳಿದ ಮಟ್ಟಿಗೆ ನಾನು ಜ್ಞಾನವನ್ನು ಹಂಚ್ತಾ ಇದ್ದೀನಿ. ನೀವು ಅದಕ್ಕೆ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನೀವು ಒಂದು ಏನು ದಕ್ಷಿಣೆ ಕೊಟ್ಟ ರೀತಿಯಲ್ಲಿ ಆಗುತ್ತೆ. ಸೊ ಯಾರಿಗೆಲ್ಲ ಜಾತಕವನ್ನು ಪರಿಶೀಲನೆ ಮಾಡಬೇಕು, ನಿಮಗೆ ಆಲ್ರೆಡಿ ಸಮಸ್ಯೆ ಇದೆ ಅಥವಾ ವರ್ಷಕ್ಕೊಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂತ ಇದೆ, ನನಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ವಾಟ್ಸಪ್ಪಲ್ಲಿ ನೀವು ಮೆಸೇಜನ್ನು ಮಾಡ್ಬೋದು. ಹಾಗೆ ಕರೆಗಳನ್ನು ಕೂಡ ಮಾಡ್ಬೋದು. ಕರೆಗಳು ಮಾಡಿದಾಗ ಎಲ್ಲ ಟೈಮ್ನಲ್ಲಿ ನಾವು ಪಿಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ವಾಟ್ಸಪ್ಪಲ್ಲಿ ತಿಳಿಸಿದಾಗ ನಾವು ಅದು ನಮ್ಮ ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿ, ನಿಮಗೆ ಏನು ಸಮಸ್ಯೆ ಇದನ್ನು ಅದನ್ನು ವಾಟ್ಸಪ್ಪಲ್ಲಿ ಆಡಿಯೋದ ಮುಖಾಂತರ ಹಾಕಿದಾಗ ನಾವು ಅದನ್ನು ತಿಳ್ಕೊಂಡು ಅದರ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪರಿಹಾರ ತಿಳಿಸುವಂಥ ಕೆಲಸ ಆಗುತ್ತೆ. ಸೊ ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾರಿಗೂ ಪುರ್ಸೋತಿಲ್ಲ ಅಷ್ಟೊಂದು. ಸೊ ನಾವು ಕೆಲವೊಂದು ಬೇರೆ ಬೇರೆ ವಿಷಯಗಳಲ್ಲಿ, ಬೇರೆ ಬೇರೆ ಕೆಲಸದಲ್ಲಿ, ಬೇರೆ ಬೇರೆ ಸಾಮಾಜಿಕ ಕೆಲಸದಲ್ಲಿ, ಧಾರ್ಮಿಕ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ಸಮಯವನ್ನು ಫೋನ್ಗೆ ಕೊಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ, ಹೇಗಿದ್ದೀರಿ, ತಿಂಡಿ ಆಯಿತಾ, ಊಟ ಆಯಿತಾ, ನೀವು ಚೆನ್ನಾಗಿದ್ದೀರಿ, ನೀವು ತುಂಬ ಸುಂದರವಾಗಿದ್ದೀರಿ, ಅಥವಾ ನಿಮ್ಮ ಮಾತು ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಊರಲ್ಲಿ, ನಿಮ್ಮ ಆಫೀಸಲ್ಲಿ, ಇದನ್ನೆಲ್ಲ ಕೇಳೋದು ಬಿಟ್ಟು ನಿಮಗೆ ಏನು ಸಮಸ್ಯೆ ಇದೆಯೋ ಡೈರೆಕ್ಟಾಗಿ ನೀವು ಕೇಳಬಹುದು. ಓಕೆ, ಡೈರೆಕ್ಟಾಗಿ ಕೇಳಿದಾಗ ನಾವು ಡೈರೆಕ್ಟಾಗಿ ಆನ್ಸರ್ ಕೊಡಲಿಕ್ಕಾಗುತ್ತೆ. ಸೊ ಅಡ್ಡ ಆನ್ಸರ್ ಪ್ರಶ್ನೆಗಳು ಬಂದಾಗ ನಾವು ಆನ್ಸರ್ ಮಾಡೋ ರೀತಿ ಇರೋಲ್ಲ. ಓಕೆ, ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಓಕೆ, ಇವರಿಗೆ ನಿಜವಾಗಿ ಏನು ಬೇಕು ಅದನ್ನು ಇವರು ಕೇಳ್ತಾ ಇಲ್ಲ. ಅಡ್ಡದಾರಿಯಲ್ಲಿ ಬರುವವರಿಗೆ ನಾವು ಅಲ್ಲೇ ಇರಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸೊ ಯಾರಿಗೆ ನಿಮ್ಮ ಜಾತಕವನ್ನು, ನಿಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕು ಅಂತ ನಿಮಗೆ ಆಸೆ ಇದೆ ಅಥವಾ ಒಂದು ಉದ್ದೇಶ ಇದೆ, ಅದಕ್ಕೆ ಈ ನಂಬರನ್ನು ಬಳಸ್ಕೊಳ್ಳಿ. ಸುಮ್ಮನೆ ಬಳಸ್ಕೊಳ್ಳೋ ಅಗತ್ಯ ಇಲ್ಲ. ರಾಕ್ಷಸ ಗಣದವರು ಮನುಷ್ಯ ಗಣದವರನ್ನು ಅಥವಾ ದೇವಗಣದವರನ್ನು ಮದುವೆ ಆಗಬಹುದಾ? ಇದು ಯಾವ ರೀತಿ ಪ್ರಭಾವ ಬೀಳ್ತದೆ? ಕೆಲವೊಂದು ಯೂಟ್ಯೂಬ್ನಲ್ಲಿ ಕೂಡ ಬರ್ತದೆ, ಈ ರೀತಿ ಮದುವೆ ಆದರೆ ತುಂಬ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತದೆ, ಅಥವಾ ಕಷ್ಟ ಆಗ್ತದೆ, ಸಂಕಷ್ಟಕ್ಕೆ ಬೀಳ್ತಾರೆ ಅಥವಾ ಸಾಯ್ತಾರೆ, ಏನೋ ಒಂದು ಸಮಸ್ಯೆಗಳಾಗುತ್ತೆ, ಡೈವೋರ್ಸ್ ಆಗುತ್ತೆ, ಅಥವಾ ಕಿತ್ತಾಡ್ತಾರೆ, ಯಾವಾಗಲೂ ಕಿತ್ತಾಡ್ತಾರೆ. ರಾಕ್ಷಸ ಗಣದವರನ್ನು ಮದುವೆ ಆಗಬಾರ್ದು, ದೇವಗಣ ಮತ್ತು ಮನುಷ್ಯಗಣದವರನ್ನು ಮದುವೆ ಆಗಬಾರ್ದು, ಇಂಥದ್ದೆಲ್ಲ ಪ್ರಶ್ನೆಗಳು ಇರ್ತದೆ. ಸೊ ಸರಿಯಾಗಿ ನೋಡೋದಾದರೆ ದೇವಗಣದವರು ಯಾವ ರೀತಿ ಇರ್ತಾರೆ, ಮನುಷ್ಯ ಗಣದವರು ಯಾವ ರೀತಿ ಇರ್ತಾರೆ, ಹಾಗೆ ರಾಕ್ಷಸ ಗಣದವರು ಯಾವ ರೀತಿ ಇರ್ತಾರೆ ಅಂತ ಮೊದಲು ನಾವು ನೋಡೋಣ. ದೇವಗಣದವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಶ್ಲೋಕದ ಮುಖಾಂತರ ಗ್ರಂಥಗಳಲ್ಲಿ ಕೊಟ್ಟು ಅದರ ಅರ್ಥ ವಿವರಣೆಯನ್ನು ಅವರೇ ಮಾಡಿರ್ತಾರೆ. ಸೊ ನಾವೇನು ನಮ್ಮ ಜ್ಞಾನದಿಂದ ತಿಳ್ಕೊಂಡು ಧ್ಯಾನಕ್ಕೆ ಕೂತು ನಾವೇನು ಧ್ಯಾನದಿಂದ ತಿಳ್ಕೊಂಡು ಅದನ್ನು ಹೇಳೋದಲ್ಲ, ಗ್ರಂಥದಲ್ಲಿ, ಪುರಾಣ ಗ್ರಂಥಗಳಲ್ಲಿ ಏನಿದೆನೋ ಅದನ್ನೇ ನಿಮಗೆ ಹೇಳುವಂಥದ್ದು. ದೇವಗಣದಲ್ಲಿ ಜನಿಸಿದವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಅವರ ಸ್ವರ ಉತ್ತಮವಾಗಿರ್ತದೆ, ಒಳ್ಳೆಯದಿರ್ತದೆ. ಹಾಗೆ ಅವರು ಮಾತನಾಡುವ ರೀತಿ ಸರಳವಾಗಿರ್ತದೆ, ಬುದ್ಧಿವಂತರು ಆಗಿರ್ತಾರೆ. ಹಾಗೆ ಸ್ವಲ್ಪ ಆಹಾರವನ್ನು ಸೇವಿಸ್ತಾರೆ. ಹಾಗೆ ಅನ್ಯರ ಗುಣಗಳನ್ನು ಬೇಗ ಅರಿತುಕೊಳ್ತಾರೆ ಅವರು. ಹಾಗೆ ವಿದ್ವಾಂಸರಿಂದ ಪ್ರಶಂಸೆಗೆ ಒಳಪಡ್ತಾರೆ, ಒಳ್ಳೆ ಗುಣವನ್ನು ಹೊಂದಿರ್ತಾರೆ ಮತ್ತು ಹಣವಂತರು ಆಗಿರ್ತಾರೆ. ಇದು ದೇವಗಣದಲ್ಲಿ ಹುಟ್ಟಿದವರು ಈ ರೀತಿ ಇರ್ತಾರೆ.
ಹಾಗೆ ಮನುಷ್ಯಗಣದಲ್ಲಿ ಹುಟ್ಟಿದವರು ಯಾವ ರೀತಿ ಇರ್ತಾರೆ ಅಂತ ನೋಡೋದಾದರೆ, ಮನುಷ್ಯಗಣದಲ್ಲಿ ಹುಟ್ಟಿದವರು ದೇವರು ಮತ್ತು ಬ್ರಾಹ್ಮಣರ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಅಂದರೆ ಇವರು ದೇವರಲ್ಲಲ್ಲ, ಸೊ ಹಾಗಾಗಿ ಇವರು ಇನ್ನೊಬ್ಬರ ಪೂಜೆಯನ್ನು ಮಾಡಬೇಕು. ರಾಕ್ಷಸರದ್ದು ಮಾಡೋಕ್ಕಾಗಲ್ಲಲ್ವ, ಸೊ ಅದಕ್ಕೆ ದೇವರ ಪೂಜೆಯನ್ನು ಮಾಡ್ತಾರೆ, ಅಥವಾ ಬ್ರಾಹ್ಮಣರು ಗುರುಗಳ ಪೂಜೆಯನ್ನು ಮಾಡ್ತಾರೆ. ಹಾಗೆ ಅಭಿಮಾನಿಗಳಾಗಿರ್ತಾರೆ ಇವರು, ಹಾಗೆ ಹಣವುಳ್ಳವರಾಗಿರ್ತಾರೆ, ಹಾಗೆ ದಯಾಳುಗಳಾಗಿರ್ತಾರೆ, ಹಾಗೆ ಬಲವನ್ನು ಹೊಂದಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ, ಹಾಗೆ ಕಲಾ ಪ್ರವೀಣರಾಗಿರ್ತಾರೆ, ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತದೆ ಇವರಿಗೆ, ಹಾಗೆ ಬುದ್ಧಿವಂತರಾಗಿರ್ತಾರೆ, ಹಾಗೆ ಕಾಂತಿ ಉಳ್ಳವರಾಗಿರ್ತಾರೆ, ತೇಜಸ್ಸಿನಿಂದ ಇರ್ತಾರೆ. ಮನುಷ್ಯರು ಯಾವ ರೀತಿ ಇರ್ತಾರೆ ಆ ರೀತಿ ಇರ್ತಾರೆ ಅಂತ. ಹಾಗೆ ತುಂಬ ಜನರಿಗೆ, ಬಹುಜನರಿಗೆ ಸಹಾಯವನ್ನು ಮಾಡುವವರಾಗಿರ್ತಾರೆ ಮನುಷ್ಯಗಣದಲ್ಲಿ ಹುಟ್ಟಿದವರು ಅಂತ ಇದೆ. ಓಕೆ, ರಾಕ್ಷಸ ಗಣದಲ್ಲಿ ಹುಟ್ಟಿದವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ವಾಚಾಳಿಗಳಾಗಿರ್ತಾರೆ ಅಂತ ಹೇಳಿದರೆ, ಅದು ಗಯ್ಯಾಳಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಗಯ್ಯಾಳಿ ವಾಚಾಳಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಅಂತಲ್ಲ, ಗಂಡು ಮಕ್ಕಳು ಜಾಸ್ತಿ ಮಾತಾಡಿದರೆ ಅವರಿಗೂ ಇದೇ ಒಂದು ಪದ, ಬೇರೆ ಪದ ಇಲ್ಲ ಇದರಲ್ಲಿ. ಓಕೆ, ಹಾಗೆ ಕಠೋರ ಬುದ್ಧಿಯವರಾಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ, ಅಂದರೆ ಕನಿಕರ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರಲ್ಲ ಆ ರೀತಿ. ಹಾಗೆ ಸಾಹಸಿಗಳಾಗಿರ್ತಾರೆ, ಕ್ರೋಧ ಉಳ್ಳವರಾಗಿರ್ತಾರೆ, ಕೋಪ ಜಾಸ್ತಿ. ಸಾಹಸಿ ಅಂತ ಹೇಳಿದರೆ ಅಟ್ ಎನಿ ಕಾಸ್ಟ್ ಹಿಡಿದ ಕೆಲಸವನ್ನು ಬಿಡಲಿಕ್ಕೆ ಇಷ್ಟಪಡಲ್ಲ, ಸೋಲಿಕ್ಕೆ ಇಷ್ಟಪಡಲ್ಲ, ಸಾಹಸವನ್ನು ಮಾಡ್ತಾರೆ. ಓಕೆ, ದುರಾಚಾರಿ ಆಗಿರ್ತಾರೆ, ಕಲಹ ಪ್ರಿಯರು ಆಗಿರ್ತಾರೆ. ಇವರಿಗೆ ಹೆಚ್ಚಾಗಿ ಕಲಹಗಳನ್ನು ನೋಡೋದಾಗಿರ್ಬೋದು, ಕೇಳೋದಾಗಿರ್ಬೋದು ಸ್ವಲ್ಪ ಇಂಟ್ರೆಸ್ಟ್ ಇರ್ಬೋದು. ಹಾಗೆ ಅದನ್ನೇ ಮಾಡುವ ಬುದ್ಧಿ ಕೂಡ ಇರ್ಬೋದು. ಅಂದರೆ ಗಲಾಟೆ ಮಾಡುವಂಥದ್ದು, ವಾದಕ್ಕೆ ವಾದ ಮಾಡಿದಾಗ ಅದು ಜಾಸ್ತಿ ಆಗ್ತದಲ್ವ, ಸೊ ಆ ರೀತಿ. ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಇರ್ತಾರೆ. ಹಾಗೆ ವಿರೋಧ ಸ್ವಭಾವದವರಾಗಿರ್ತಾರೆ, ಅಂದರೆ ಒಬ್ಬರು ಏನೇ ಮಾತಾಡಿದ್ರು ಕೂಡ ಅದನ್ನು ವಿರೋಧಿಸುವ ಒಂದು ಗುಣ ಹೆಚ್ಚಾಗಿರ್ತದೆ ಇವರಲ್ಲಿ. ಸೊ ಈ ರೀತಿಯಾಗಿ ಇರ್ತದೆ. ಸೊ ಈಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಮನುಷ್ಯ ಗಣ ಸ್ವಲ್ಪ ಒಳ್ಳೆಯವರಾಗಿರ್ತಾರೆ ಅಲ್ವಾ. ಸೊ ಅವರಿಗೆ ಅವರು ದೈವ ಭಕ್ತರಾಗಿರ್ತಾರೆ, ಗುರು ಭಕ್ತರಾಗಿರ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದರೂ ಕೂಡ ಮಾನಸಿಕವಾಗಿ ಅವರು ಅವರದ್ದು ಏನುಂಟು, ಅವರದ್ದು ಎಷ್ಟುಂಟು ಅದನ್ನೇ ಮಾಡ್ಕೊಂಡಿರ್ತಾರೆ. ಸೊ ಜಾಸ್ತಿಯಾಗಿ ಯಾವುದೇ ಸ್ಟ್ರೆಂತ್ ಅವರಲ್ಲಿರಲ್ಲ. ಸೊ ರಾಕ್ಷಸ ಗಣದವರು ಯಾವ ರೀತಿ ಅಂತ ಹೇಳಿದರೆ, ವಿಪರೀತ ಶಕ್ತಿ ಇರ್ತದೆ ಅವರಲ್ಲಿ, ವಿಪರೀತ ಕೋಪ ಇರ್ತದೆ, ಎಲ್ಲವೂ ಜಾಸ್ತಿ ಆಗಿರ್ತದೆ. ಅಂದರೆ ರಾಕ್ಷಸರು ಅಂತ ಹೇಳಿದರೆ ತುಂಬ ಬಲವುಳ್ಳವರು, ಅಂದರೆ ಮನುಷ್ಯರನ್ನು ಸೋಲಿಸುವವರು, ಅಥವಾ ಸದೆ ಬಡಿಯುವವರು, ಅಥವಾ ಅವರನ್ನು ಕಷ್ಟಕ್ಕೆ ಸಿಲುಕಿಸುವವರು, ಈ ರೀತಿಯಾಗಿ. ಆದರೆ ಮದುವೆಯ ವಿಷಯದಲ್ಲಿ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದರೆ, ರಾಕ್ಷಸ ಗಣದವರನ್ನು ಮದುವೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಒಂದು ಫ್ಯಾಮಿಲಿ ಅಲ್ಲಿ ದೇವಗಣದವರು ಇರ್ತಾರೆ, ಮನುಷ್ಯಗಣದವರು ಕೂಡ ಇರ್ತಾರೆ. ಅವರಿಬ್ಬರು ಕೂಡ ತುಂಬ ಸ್ಟ್ರಾಂಗ್ ಅಂತ ಇರೋದಿಲ್ಲ. ಸೊ ಇನ್ನೊಬ್ಬರು ಯಾರು, ಅವರ ಫ್ಯಾಮಿಲಿ ಚೆನ್ನಾಗೇ ಇರ್ತದೆ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಥವಾ ಅವರ ಅಪ್ಪ ಅಮ್ಮ ಎಲ್ಲರೂ ತುಂಬ ಕುಟುಂಬ, ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಏನೇ ಇರಲಿ, ವಿಭಕ್ತ ಅಥವಾ ಅವಿಭಕ್ತ ಕುಟುಂಬ ಏನೇ ಇರಲಿ, ಆ ಒಂದು ಫ್ಯಾಮಿಲಿ ಚೆನ್ನಾಗಿರ್ತದೆ, ಅವರು ಚೆನ್ನಾಗಿರ್ತಾರೆ. ಆದರೆ ಅಲ್ಲಿ ಎಲ್ಲ ಹೊಂದಿಕೊಂಡು ಹೋಗ್ತಾ ಇರ್ತಾರೆ, ಆಗ ಎಲ್ಲವೂ ಚೆನ್ನಾಗಾಗಿರ್ತದೆ. ಸಪೋಸ್ ಇವಾಗ ಗಂಡ ಅಥವಾ ಹೆಂಡತಿ ಇಬ್ಬರು ಕೂಡ ಮನುಷ್ಯಗಣದವರು ಅಂತ ತಿಳ್ಕೊಳ್ಳೋಣ. ಆಗ ಬೇರೆಯವರು ಅವರ ಮಧ್ಯಕ್ಕೆ ಬರ್ತಾರೆ, ಓಕೆ, ಅವರನ್ನು ಹಾಳು ಮಾಡೋಕ್ಕೆ. ಅದು ಇಲ್ಲಿಗಲ್ ರಿಲೇಷನ್ಶಿಪ್ ಅಂತಲೇ ಹೇಳೋದಲ್ಲ, ಅಂದರೆ ಹೆಂಡತಿಯ ಕಡೆಯಿಂದ ಸಂಬಂಧಿಕರು ಆಗಿರ್ಬೋದು, ಗಂಡನ ಕಡೆಯಿಂದ ಸಂಬಂಧಿಕರು ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಯಾವುದೇ ಅನ್ನೋನ್ ಪರ್ಸನ್ ಅಂದರೆ ಹೊರಗಿನವರು. ಓಕೆ, ಹೊರಗಿನವರು ಯಾರು ಇರ್ತಾರೋ ಅವರು ಈ ಒಂದು ಫ್ಯಾಮಿಲಿಯಲ್ಲಿ ಇಂಟರ್ಫಿಯರ್ ಆಗಿ ಇವರ ಮಧ್ಯದಲ್ಲಿ ಗಲಾಟೆಯನ್ನು ತಂದು, ಇವರು ಕಿತ್ತಾಡ್ಕೊಳ್ಳುವವರಂತೂ ಅಲ್ಲ, ಆದರೂ ಕೂಡ ಇವರ ಮಧ್ಯದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು, ಬೇಳೆ ಬಿತ್ತುದು ಅಂತ ಹೇಳ್ತಾರಲ್ಲ, ಅಥವಾ ಒಂದು ಹಾಲಿಗೆ ಹುಳಿ ಹಿಂಡೋದು ಅಂತ ಹೇಳ್ತಾರಲ್ಲ,
ಈ ಒಂದು ಸಮಸ್ಯೆಗೆ ಅವರು ಕಾರಣ ಆಗ್ತಾರೆ. ಯಾರು? ರಾಕ್ಷಸ ಗಣದವರು, ಹೊರಗಿನವರು. ಸೊ ಇವರಲ್ಲೇ ಗಂಡ ಆರ್ ಹೆಂಡತಿ ಇವರಲ್ಲೇ ರಾಕ್ಷಸ ಗಣ ಒಬ್ಬರು ಇದ್ದರೆ ಅದಕ್ಕಾಗಲಿಕ್ಕೆ ಬಿಡಲ್ಲ. ಸೊ ಅದನ್ನಾಗಲಿಕ್ಕೆ ಬಿಡಲ್ಲ. ಯಾಕಂತ ಹೇಳಿದರೆ ಎಲ್ಲದಕ್ಕೂ ಇವರು ಪ್ರಶ್ನೆ ಮಾಡ್ತಾರೆ, ಎಲ್ಲದಕ್ಕೂ ವಿರೋಧ ಮಾಡ್ತಾರೆ, ಎಲ್ಲದಕ್ಕೂ ಮೂಗು ತೂರಿಸ್ತಾರೆ. ಸೊ ಜೋರಿರ್ತಾರೆ, ಕಠೋರವಾಗಿರ್ತದೆ ಮಾತು. ಸೊ ಎಲ್ಲವೂ ವಿರುದ್ಧವಾಗಿದ್ದಾಗ, ಮನುಷ್ಯ ಗಣಕ್ಕೆ ವಿರುದ್ಧ, ದೇವಗಣಕ್ಕೆ ವಿರುದ್ಧವಾಗಿದ್ದಾಗ, ಸೊ ಅಲ್ಲಿ ಹೊರಗಿನವರ ಒಂದು ರಾಕ್ಷಸ ಗುಣ ಇಲ್ಲಿ ವರ್ಕ್ ಆಗಲ್ಲ ಅಲ್ವಾ? ಆಗ ನಿಮಗೆ ಅದು ಬೆನಿಫಿಟ್ ಅಲ್ವಾ? ಸೊ ಇಬ್ಬರು ಅಮಾಯಕರು ಒಂದಾಗಿ ಇರೋದು ಒಳ್ಳೆಯದಾ, ಅಥವಾ ಒಬ್ಬ ಸ್ಟ್ರಾಂಗ್ ಪರ್ಸನ್ ಮತ್ತು ಒಬ್ಬ ವೀಕ್ ಪರ್ಸನ್ ಎರಡೂ ಮಿಕ್ಸ್ ಆದಾಗ ಅಲ್ಲಿ ಸಂಸಾರ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಚೆನ್ನಾಗಿರಲೇಬೇಕು. ಯಾಕಂತ ಹೇಳಿದರೆ ಎಲ್ಲವನ್ನು ಎದುರಿಸುವ ಶಕ್ತಿ ಅಲ್ಲಿರ್ತದೆ. ಮನೆಯಲ್ಲೀಗ ನಾಯಿಗಳಿರ್ತವೆ. ಓಕೆ, 2 ನಾಯಿಗಳು ಇದೆ ಅಂತ ತಿಳ್ಕೊಳ್ಳೋಣ. 2 ನಾಯಿಗಳು ಸಾಧು, ಯಾರು ಬಂದರೂ ಬೊಗಳೋದಿಲ್ಲ, ಯಾರು ಬಂದರೂ ಕಚ್ಚೋದಿಲ್ಲ, ಯಾರು ಬಂದರೂ ಗುರು ಅನ್ನಲ್ಲ, ಏನೂ ಅನ್ನಲ್ಲ, ತಿಂದ್ಕೊಳ್ಳುತ್ತೆ, ಬಿದ್ಕೊಳ್ಳುತ್ತೆ. ಅಷ್ಟೇ ಮಾಡ್ತಾಯಿದ್ರೆ ಅದು ಚೆನ್ನಾಗಿರ್ತದ? ಆಗೇನು ಮಾಡ್ತವೆ? ಬೇರೆ ದಾರಿಯ ಬದಿಯಲ್ಲಿ ಹೋಗುವ ನಾಯಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತವೆ, ಅಥವಾ ಇವರ ಜಾಗಕ್ಕೆ ಬಂದು ಅಟ್ಯಾಕ್ ಮಾಡ್ತವೆ, ಅಥವಾ ಈ ನಾಯಿಗಳು ಬೀದಿ ಬದಿಯಲ್ಲಿ ಹೋಗುವಾಗ ಇದರ ಮೇಲೆ ಅಟ್ಯಾಕ್ ಮಾಡ್ತವೆ. ಈಗ ಇನ್ನೊಂದೇನಂತ ಹೇಳಿದರೆ, 2 ನಾಯಿಗಳಿರ್ತವೆ. ಅದರಲ್ಲಿ ಒಂದು ನಾಯಿ ಪಾಪ ಸಾಧು, ಇನ್ನೊಂದು ನಾಯಿ ಜೋರಿರ್ತದೆ. ಜೋರು ಅಂತ ಹೇಳಿದರೆ ಅದು ತಿರುಗಿ ಬೀಳ್ತದೆ, ಅದಕ್ಕೇನಾದರೂ ಪ್ರಾಬ್ಲಮ್ ಮಾಡಿದರೆ ಕಚ್ತದೆ ಅಥವಾ ಗುರ್ರ ಅನ್ನತ್ತೆ, ಈ ರೀತಿಯ ಸ್ವಭಾವ ಇರ್ತದೆ. ಸೊ ಆ ನಾಯಿನೂ ಅದು ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಳುತ್ತೆ. ಇನ್ನು ಅದರ ಜೊತೆ ಇರುವ ಇನ್ನೊಂದು ನಾಯಿನೂ ಕೂಡ ಸೇಫ್ ಆಗುತ್ತೆ. ಯಾಕೆ? ಇನ್ನೊಂದು ನಾಯಿ, ಬೇರೆ ನಾಯಿಗಳು ಈ ನಾಯಿಯನ್ನು ನೋಡಿ ಅದರ ಸಂಗಡ ನಾಯಿ ಇರುತ್ತಲ್ಲ ಅದನ್ನು ಏನು ಮಾಡಲ್ಲ, ಮುಟ್ಟಲ್ಲ. ಸೊ ಮುಟ್ಟಿದರೂ ಕೂಡ ಈ ನಾಯಿ ಜೋರಿದೆ ಅಲ್ಲ, ಈ ನಾಯಿ ಅದಕ್ಕೆ ಕಚ್ಚುತ್ತೆ ಅನ್ನೋ ಭಯ ಇರ್ತದೆ, ಅಥವಾ ಕಚ್ಚುತ್ತೆ. ಭಯ ಅನ್ನೋದಲ್ಲ, ಕಚ್ಚಿದ್ರೂ ಕೂಡ ಈ ನಾಯಿ ಕಚ್ಚುತ್ತೆ. ಸೊ ಸ್ವಲ್ಪ ಕ್ರೂರ ಬುದ್ಧಿ ಇರುತ್ತಲ್ಲ, ಸೊ ಕಚ್ಚು ನೋವು ಮಾಡಿ ಅದನ್ನು ಓಡಿಸುತ್ತೆ. ಅಥವಾ ಬೇರೆ ಯಾರಾದರೂ ಹೊಡಿಲಿಕ್ಕೆ ಬಂದಾಗ ಕೂಡ ಗುರ್ರನಂತೆ. ಆಗ ಈ ನಾಯಿ ಪಾಪ, ಇನ್ನೊಂದು ನಾಯಿ ಜೋರಿದೆ, ಅದು ಕಚ್ಚುತ್ತೆ, ಹೆದರಿಸುತ್ತೆ ನಮಗೆ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಫ್ಯಾಮಿಲಿಯಲ್ಲಿ ಕೂಡ ಒಳ್ಳೆತನನೂ ಬೇಕು, ಕೆಟ್ಟತನನೂ ಬೇಕು. ಈ ಕಲಿಯುಗದಲ್ಲಿ ಅಂತೂ ಬೇಕೇ ಬೇಕು. ಯಾಕಂತ ಹೇಳಿದರೆ ಇನ್ನೊಬ್ಬರನ್ನು ಕಿತ್ತು ತಿನ್ನೋ ಒಂದು ದುರಾಸೆ, ದುರ್ಬುದ್ಧಿ ತಾಂಡವಾಡ್ತದೆ ಎಲ್ಲ ಕಡೆಗಳಲ್ಲೂ. ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಯಾವುದಲ್ಲಿಲ್ಲ ಹೇಳಿ, ಎಲ್ಲದರಲ್ಲೂ ಎಲ್ಲ ಕಡೆಗಳಲ್ಲೂ ಇವೆ. ಸೊ ಹಾಗಾಗಿ ರಾಕ್ಷಸ ಗಣದವರು ಅಂತ ನೀವು ಪ್ರಪೋಸಲ್ಗಳನ್ನು ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿಗಳನ್ನು ಬಿಡೋದು ಬೇಡ. ಯಾಕಂತ ಹೇಳಿದರೆ ಅವರು ನಿಮಗೆ ರಕ್ಷಾ ಕವಚವಾಗಿ ನಿಲ್ತಾರೆ. ಅಟ್ ಎನಿ ಕಾಸ್ಟ್ ಅವರು ಬಿಟ್ಕೊಡೋದಿಲ್ಲ. ನಿಮ್ಮನ್ನು ಜಗಳ ಆಡಬಹುದು, ಅಥವಾ ಇರಿಟೇಟ್ ಮಾಡ್ಬೋದು, ಅಥವಾ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಪ್ರೊಟೆಕ್ಷನ್ ಅಂತ ನಿಮಗೆ ಖಂಡಿತ ಇರ್ತದೆ ಅವರಿಂದ. ಸೊ ಅವರನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಇನ್ನೊಬ್ಬರನ್ನು ಕೂಡ. ಇಡೀ ಫ್ಯಾಮಿಲಿಗೆ ಒಬ್ಬ ರಾಜನ್ ಥರ, ಲೀಡರ್ ಥರ ಇರ್ತಾರೆ. ಸೊ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಇಬ್ಬರು ಮನುಷ್ಯ ಅಥವಾ ದೇವಗಣ ಅಥವಾ ಆ ರೀತಿ ಇದ್ದರೂ ಕೂಡ ಅವರಿಗೆ ಹುಟ್ಟೋ ಮಕ್ಕಳಾದರೂ ರಾಕ್ಷಸ ಗಣದವರು, ಅಥವಾ ಅತ್ತೆ ಮಾವ ಯಾರಾದರೂ ರಾಕ್ಷಸ ಗಣದವರು ಇದ್ದಾಗ ಆ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆಗುತ್ತೆ. ಸೊ ದೇವಗಣನೂ ಬೇಕು, ಮನುಷ್ಯ ಗಣನೂ ಬೇಕು, ರಾಕ್ಷಸ ಗಣನೂ ಬೇಕು. ಇಟ್ ಇಸ್ ಎ ಕಂಪ್ಲೀಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಪಲ್ಯಕ್ಕೆ ಎಲ್ಲವೂ ಬೇಕೋ, ಈಗ ಬ್ರಾಹ್ಮಣರ ಅಡುಗೆಯಲ್ಲಿ ಬೆಲ್ಲನೂ ಹಾಕ್ತಾರೆ ಅಲ್ವಾ? ಸೊ ಅದೇ ರೀತಿ ಎಲ್ಲನೂ ಬೇಕು, ಸಿಹಿ ಕಹಿ ಉಪ್ಪು ಖಾರ ಎಲ್ಲನೂ ಬೇಕು. ಎಲ್ಲನೂ ಇದ್ದಾಗ ಮಾತ್ರ ಅದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಆಗುತ್ತೆ. ಯಾವುದೇ ಒಂದು ತಿನ್ನೋ ವಿಷಯ ಆಗಿರ್ಬೋದು, ಕುಡಿಯೋ ವಿಷಯ ಆಗಿರ್ಬೋದು, ಅಥವಾ ಜೀವನದಲ್ಲೂ ಆಗಿರಬಹುದು. ಗಂಡ ಹೆಂಡತಿ ಅನ್ನೋದು 2 ದೇಹಗಳು ಮಾತ್ರ ಅಲ್ಲ, ಮನಸ್ಸುಗಳು. ಹಾಗೆ ಎಲ್ಲ ವಿಷಯಗಳಲ್ಲೂ ಪರ್ಫೆಕ್ಟಾಗಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ನಾವು ಪರ್ಫೆಕ್ಟಾಗಿ ಮಾಡ್ಕೋಬೇಕದನ್ನು. ಸೊ ನಾವು ಯಾವಾಗ ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವೋ ಆಗ ಯಾವುದೇ ವಿಷಯ ನಮಗೆ ಅಡ್ಡ ಬರಲ್ಲ. ಸೊ ನಕ್ಷತ್ರ ಅಡ್ಡ ಬರಲ್ಲ, ರಾಶಿ ಅಡ್ಡ ಬರಲ್ಲ, ಕಾಸ್ಟ್ ಅಡ್ಡ ಬರಲ್ಲ, ಅಂತಸ್ತು ಅಡ್ಡ ಬರಲ್ಲ, ಕಪ್ಪು ಬೆಳುಪು ಯಾವುದೂ ಅಡ್ಡ ಬರಲ್ಲ. ಎಲ್ಲವೂ ಗೌಣ ಆಗುತ್ತೆ ಅದರ ಮುಂದೆ. ಸೊ ಮನುಷ್ಯತ್ವ ಮಾತ್ರ ಮುಖ್ಯ.
ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಕೆಟ್ಟವರನ್ನು ಅವರಿಗೆ ತಿಳಿಸಿ ಹೇಳಿ ಅವರನ್ನು ಚೇಂಜ್ ಮಾಡೋದು, ಅಥವಾ ಅವರಿಗೆ ತಿಳಿಸಿ ಹೇಳಿದಾಗ ಒಬ್ಬರು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಹೋದಾಗ ಅವರು ತನ್ನ ಸ್ವಂತಿಕೆಯನ್ನು ಕಳ್ಕೊಂಡಾಗ ವ್ಯಕ್ತಿ ಬೇರೆಯೇ ಆಗ್ತಾರಲ್ಲ, ಸೊ ಆಗ ಗಿಲ್ಟ್ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾರನ್ನು ಚೇಂಜ್ ಮಾಡೋ ಅಗತ್ಯ ಇಲ್ಲ. ದೇವರು ಹುಟ್ಟಿಸ್ತಾರೆ ಅವರನ್ನು, ಅವರ ದಶಾ ಭುಕ್ತಿ ಯಾವ ರೀತಿ ನಡೀತಾ ಇರ್ತದೋ ಪರ್ಫೆಕ್ಟಾಗಿ ಅವರೇ ಚೇಂಜ್ ಆಗ್ತಾರೆ ಪ್ರತಿಯೊಂದು ಸೀಸನ್ ವೈಸಲ್ಲಿ. ಎಷ್ಟೋ ಕೋಪದ ವ್ಯಕ್ತಿಗಳು ಕೂಡ ಪಾಪ ಆಗಿದ್ದನ್ನು ಸೊಸೈಟಿಯಲ್ಲಿ ನಾವು ನೋಡ್ಬೋದು. ರಾಜಕೀಯದಿಂದ ಹಿಡಿದು ಸಿನಿಮಾದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನೋಡ್ಬೋದು. ಎಂಥ ಕಡು ಬಡವ ಕೂಡ ಶ್ರೀಮಂತ ಆಗಿರೋದನ್ನು ನಾವು ನೋಡಿರ್ಬೋದು. ಎಂಥ ಕೋಪಿಷ್ಟ ಕೂಡ ಶಾಂತ ಸ್ವಭಾವಕ್ಕೆ ತಿರುಗಿದ್ದನ್ನು ನಾವು ನೋಡ್ಬೋದು. ಎಂಥ ಒಂದು ಮೂರ್ಖ ಕೂಡ ಒಬ್ಬ ಬುದ್ಧಿವಂತನಾಗಿರೋದನ್ನು ನಾವು ನೋಡ್ಬೋದು. ಎಂಥ ಬುದ್ಧಿವಂತ ಕೂಡ ಶತಮೂರ್ಖನಾಗಿ ಬಿಹೇವ್ ಮಾಡೋದನ್ನು ನಾವು ನೋಡಿರ್ಬೋದು. ಒಳ್ಳೆಯ ಒಂದು ಮನಸ್ಸು ಮುಖ್ಯ ಅಷ್ಟೇ, ಮತ್ತು ಮಾನವೀಯತೆ. ಟಾರ್ಚರ್ ಮಾಡೋ ಗಂಡ ಇದ್ದರೆ, ಟಾರ್ಚರ್ ಮಾಡೋ ಹೆಂಡತಿ ಇದ್ದರೆ ನೀವು ಡಿವೋರ್ಸನ್ನು ಬೇಕಾದರೂ ಪಡ್ಕೋಬಹುದು, ಹಾಗೆ ಮದುವೆಯನ್ನು ಆಗೋ ಅಗತ್ಯ ಇಲ್ಲ. ಸೊ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದರೆ, ನೀವು ಜಾತಕವನ್ನು ಕಾಂಬಿನೇಷನ್ ಒಂದು ಮ್ಯಾಚ್ ಮೇಕಿಂಗಲ್ಲಿ ನೋಡ್ಬೋದು, ಹಾಗೆ ಅವರ ಜೀವನ ಹೇಗಿರ್ತದೆ ಅಂತ ಅನ್ನೋದರ ಮೇಲೆ ನೋಡ್ಬೋದು. ಸೊ ಸುಮ್ಮನೆ ಯಾರೋ ಹೇಳಿದರು ರಾಕ್ಷಸಗಣ ಬೇಡ, ಮೂಲ ನಕ್ಷತ್ರ ಬೇಡ, ಅಮಾವಾಸ್ಯೆ ಹುಟ್ಟಿದ್ದು ಬೇಡ, ಅಥವಾ ಏನು ಜ್ಯೇಷ್ಠ ನಕ್ಷತ್ರ ಬೇಡ, ಭರಣಿ ನಕ್ಷತ್ರ ಬೇಡ, ಆ ನಕ್ಷತ್ರ ಬೇಡ, ಈ ರಾಶಿ ಬೇಡ, ಆ ರಾಶಿ ಬೇಡ, ಶನಿವಾರ ಹುಟ್ಟಿದವರು ಬೇಡ, ಮಂಗಳವಾರ ಹುಟ್ಟಿದವರು ಬೇಡ, ಈ ರೀತಿಯೆಲ್ಲ ಬೇಡ. ಓಕೆ, ಈ ಬೇಡಗಳನ್ನೆಲ್ಲ ಸರಿ ಮಾಡ್ತಾ ಹೋಗಬೇಕು. ಅಂದರೆ ಮನಸ್ಥಿತಿ ಎಲ್ಲ ಪರಿಸ್ಥಿತಿಗಳಿಗೂ ಹೊಂದ್ಕೊಂಡು ಹೋಗಬೇಕು, ಆಗೆಲ್ಲವೂ ಸರಿ ಆಗ್ತದೆ. ಏನು ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸರಿ ಮಾಡಲಿಕ್ಕೆ ಹಾಗೆ ಆಗುತ್ತೆ ಯಾವಾಗಂದರೆ ನಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು. ಓಕೆ, ಪರವಾಗಿಲ್ಲ, ಎಲ್ಲ ಕಷ್ಟಗಳೂ ಇದೆ, ಎಲ್ಲ ಸಮಸ್ಯೆನೂ ಇದೆ, ಎಲ್ಲ ಗ್ರಹಗಳು ಸಮಸ್ಯೆಯನ್ನು ಕೊಡ್ತಾ ಇವೆ. ಏನು ಮಾಡಬೇಕು ಫೈನಲ್ ಆಗಿ? ಹಾಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.